ಇದೆಷ್ಟು ಇಂಚ್ ಐತೆ ಇದೆಷ್ಟು ಇಂಚ್ ಐತೆ ಅಂತ ಲೆಕ್ಕ ಹಾಕೊಂಡು ಡೆಕೋರೇಷನ್ ಮಾಡ್ತಾರೆ. ಬಟ್ ನಮ್ಮ ಮಕ್ಕಳನ್ನೆಲ್ಲ ಕೂಡಾಕ್ಬೇಕು, ಯಾಕೆಂದರೆ ಅವರು ಅಲ್ಲಿ ಬತ್ತಿದಂಗೆ ಸರ್ಪ್ರೈಸ್ ಎಲ್ಲ ಡಮಾರ್ ಮಾಡಿದ್ರು ಇವರು ಅಲ್ವಾ. ಮಾಡೋಷ್ಟರಲ್ಲಿ ನಾನು ಟೆನ್ಷನ್ ಬೇವು ತಣ್ಣಾಗೋಗಿದ್ದೀನಿ. ಆ್ಯಕ್ಚುಲಿ ಪಟೇಲ್ ಬರ್ಡೇಗೆ ನೆನ್ನೆ ಮುಗ್ದೋಗೈತೆ. ರಕ್ಷಿ ಸಾಹೇಬ್ರು ಕೇಕ್ ತಂದ್ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ಹಂಗೆ ಡೆಕೋರೇಷನ್ ಮಾಡಿ ಪಟೇಲ್ಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀವಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ನಾನು ಆಲ್ರೆಡಿ ಕೇಕ್ ತಂದು ಮಡಗಿದ್ದಾನೆ. ಯಾವ ಕೇಕ್ ತಂದವನು ಗೊತ್ತಿಲ್ಲ. ನಮ್ಮ ಮಮ್ಮಿ ಹೇಳ್ಕೊಡ್ತೈತೆ ಗೈಸ್ ಹೆಂಗೆ ಮಾಡಬೇಕು ಅಂತ. ನಾನು ಈ ಥರ ಡೆಡಿಕೇಶನ್ ಹಾಕಿ ಮಾಡ್ತಾಯಿದ್ದೀನಿ. ನನಗೆ ಗೊತ್ತು ನಾನು ನೀಟಾಗಿ ಮಾಡಲ್ಲ ಅಂತ, ಆದರೂ ಮಾಡಬೇಕು, ಮಾಡ್ತೀನಿ. ಓಕೆ. ಆಮೇಲೆ ಮೇಡಮ್ ನಮ್ಮ ಡೆಕೋರೇಷನ್ ಟೀಮ್ನ ಎಡ್ಡಿವ್ರೆ. ಸಿಂಪಲ್ಲಾಗಿ ವೆರಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅವ್ರ ಮುಖದಲ್ಲಿ ಇಷ್ಟು ಖುಷಿ ನೋಡ್ತೀನ, ಅದೇ ಜಾಸ್ತಿ ಖುಷಿ ನನಗೆ. ಸೊ ಹಂಗಾಗಿ ಮಾಡ್ತಿದ್ದೀನಿ. ನನಗೆ ಗೊತ್ತು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಅವ್ರವ್ರ ಗಂಡರಿಗೆ ಈ ಥರ ಮಾಡಬೇಕು ಅಂತ. ನನಗೆ ಓವರ್ ಆಸೆ ಜಾಸ್ತಿ. ಅದಕ್ಕೆ ನನಗೆ ವಾವ್ ಅಂತ ರಿಯಾಕ್ಷನ್ ನೋಡ್ದಂಗೆ ಹಂಗಂತಲ್ಲ. ನನಗೆ ಬೇರೆಯವ್ರಿಗೆ ಮಾಡೋದಕ್ಕೂ ತುಂಬ ಖುಷಿ. ನನಗೆ ಯಾರಾದರೂ ಮಾಡಲಿ ಅನ್ನೋದು ಇನ್ನೂ ತುಂಬ ಖುಷಿ. ಬಟ್ ನನಗೆ ಜಾಸ್ತಿ ಯಾರೂ ಮಾಡೋರಿಲ್ಲ. ನೋಡ್ರೆ ನನ್ನ ಗಂಡ ಮಾಡಬೇಕು. ಪಾಪ ಸ್ವಲ್ಪ ಆ ಥರ ಓವರು ಇದು ಸರ್ಪ್ರೈಸ್ ಈ ನಡುವೆ ಸ್ವಲ್ಪ ಕಲ್ತ್ಕೊತವ್ರೆ ಸರ್ಪ್ರೈಸ್ ಕೊಡೋದ. ಅವ್ರಿಗಂತ ಸರ್ಪ್ರೈಸ್ ಕೊಡೋಕೆ ಬರಲ್ಲ. ನನಗೆ ಈ ಥರ ಕಾಸ್ಟ್ಲಿ ಗಿಫ್ಟ್ಗಿಂತ ನನಗೆ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಸರ್ಪ್ರೈಸ್ ಕೊಡೋದಂದ್ರೆ ನನಗೆ ತುಂಬ ಖುಷಿ. ಇವಾಗ ಮಂಡ್ಯದಿಂದ ಹೊರಟಿದ್ದಾರೆ. ಅವ್ರು ಬರೋಷ್ಟರಲ್ಲೇ ಡೆಕೋರೇಷನ್ ಮಾಡಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಏಕೆಂದರೆ ಇವಾಗ 2-3 ಮಾರ್ನಿಂಗ್ ಇದು ಮಧ್ಯಾಹ್ನ. ಬಟ್ ನಮ್ಮ ರೂಮು ಸ್ವಲ್ಪ ಕತ್ಲೆ ಥರ, ನಾರ್ಮಲ್ ಇದರ ರೂಮು ಕತ್ಲೆ ಥರ ಇರೋದ್ರಿಂದ ಅವರು ಬಂದ ತಕ್ಷಣ ಆಲ್ಮೋಸ್ಟ್ ಈ ರೂಮ್ ಒಳಗಡೆನೇ ಬರೋದು. ಅದಕ್ಕೆ ಈ ರೂಮಲ್ಲೇ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಪ್ಲೀಸ್ ಈ ಥರ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ. ಹಾರ್ಟ್ ಫಸ್ಟ್ ಟೈಮ್ ಸುಮಾರಾಗಿ ಒಂದು 70% ಚೆನ್ನಾಗಿ ಮಾಡಿದ್ದೀನಿ. ಖುಷಿ ಆಗ್ತೈತೆ. ಪಟೇಲ್ ಬರೋ ಟೈಮ್ ಆಗಿಬಿಡುತ್ತೆ. ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪಟ್ಟಂತ ಬರೋಣ. ನಮ್ಮ ಮಕ್ಕಳನ್ನೆಲ್ಲ ಕೂಡಾಕ್ಬೇಕು, ಯಾಕೆಂದರೆ ಅವರು ಅಲ್ಲಿ ಬತ್ತಿದಂಗೆ ಮಾಮ ಹ್ಯಾಪಿ ಬರ್ಡೇಗೆಲ್ಲ ಮಾಡೈತೆ ಅಂದ್ಬಿಡ್ತಾರೆ. ಬೇಕಿದ್ರೆ ಕೂಡಾಕೋಣ. ಬನ್ನಿ ಫಸ್ಟ್ ಬನ್ನಿ, ಇಬ್ರು ಬನ್ನಿ. ಇವನು ಜಿಂಗಿಲ ಕಾಡಂಗೆ ಆಡ್ತಾನಲ್ಲಪ್ಪ. ನಡೀರಿ ಬೇಗ ಓಡಿ. ಇವ್ರನ್ನೆಲ್ಲ ಕೂಡಾಕ್ತೀನಿ ಅಂತ ಹೇಳ್ಬಿಟ್ರೆ ಆಚೆಗೆ ಒಳಿಕೆ ಹೋಗಲ್ಲ. ಇವ್ರು ಬೇಕಿದ್ರೆ ಕೂಡಾಕ್ಲೇಬೇಕು. ನನ್ನ ಮಕ್ಕಳ ನನ್ನ ಮಕ್ಳು ಸರ್ಪ್ರೈಸ್ ಕೊಡೋಣ ಅಂದ್ರೆ ಹೋಗಿ ಆ ರೂಮಲ್ಲೇ ಫಸ್ಟ್ ಡೋರ್ ಓಪನ್ ಮಾಡ್ತಿರಲ್ಲ. ನನ್ನ ಮಕ್ಳನ್ನ ರೂಮಲ್ಲಿ ಕೂಡಾಕುದ್ರೆ ರೂಮಲ್ಲಿ ಹಚ್ಚಕ್ ಕೇಳಿ ಅವ್ರಪ್ಪ ಈ ರೂಮಿಗೆ ಬತ್ತಿದ್ರು. ಡೈರೆಕ್ಟ್ ಆ ರೂಮ್ಗೆ ಹೋಗ್ಬಿಟ್ಟು ಅವ್ರನ್ನ ಕರೆಸಿ ಸರ್ಪ್ರೈಸ್ ಎಲ್ಲ ಡಮಾರ್ ಮಾಡಿದ್ರು ಇವರು ಅಲ್ವಾ. ಮಾಮ ಕಿಟ್ ತಂದೈತೆ. ಹ್ಯಾಪಿ ಬರ್ಡೇ ಪತಿ ದೇವರೇ. ಎಲ್ಲ ಸರ್ಪ್ರೈಸ್ ಡಮಾರ್ ಆಗೋಯ್ತು. ಥ್ಯಾಂಕ್ ಯು. ಎಷ್ಟು ಅಂದ್ಬಿಟ್ಟಿದ್ದೀರಾ? ಅವಳಿಗೊಂದು ಅವಳು ತಿನ್ನಂಗಿಲ್ಲ ಅನ್ಸುತ್ತೆ ಮೇಲೆ ಚಾಕ್ಲೇಟ್. ನೋಡವ ನನ್ನ ಸೋಸೆ ಮಿನಿ 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 ಅಂತವಳೆ. ಎಷ್ಟು ತಂದಿದ್ದೀರಾ? ಇಷ್ಟೊಂದ
ಬರ್ಡೇಗೆ ಈಗಲೇ ಚಾಕ್ಲೇಟ್ ಕೊಡ್ತಿದ್ದೀರಾ? ಮಾಡೋಷ್ಟ್ರಲ್ಲಿ ನಾನು ಟೆನ್ಷನ್ ಬೇವು ತಣ್ಣಾಗೋಗಿದ್ದೀನಿ. ಇವ್ರು ಬರೋಷ್ಟಲ್ಲ ಅವ್ರನ್ನ ಕೂಡಾಕಿ ಇಲ್ಲಿ ಕ್ಯಾಂಡಲ್ ಹಚ್ಚಿ ಬರ್ತಾರೆ ಅಂದರೆ ಹೋಗಿ ರೂಮ್ ಡೋರ್ ಓಪನ್ ಮಾಡ್ಬಿಟ್ಟು ಸರ್ಪ್ರೈಸ್ ಮಾಡೋದು. ಅಂದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡಬೇಕು ಅನ್ಕಂಡೆ. ಏನ್ ಮಾಡ್ಕೊಂಡೆ? ಅವರೇ ಕೈ ಹಿಡ್ಕ ಕರ್ಕೊ ಬಂದ್ರಲ್ಲ. ಅವೆಲ್ಲ ಪ್ರೀ ಪ್ಲಾನ್ ಇರ್ತವೆ. ಬಟ್ ನನ್ ಬರ್ಡೇ ಕೊಟ್ಟಿ ಸರ್ಪ್ರೈಸ್ ಆಗಿ ನಾನ್ ರಿಯಾಕ್ಷನ್ ಚೆನ್ನಾಗಿತ್ತಾನೆ. ಅದೆಷ್ಟು ಸರ್ಪ್ರೈಸ್ ಆಗಿತ್ತಲ್ವಾ? ಗಾಬರಿ ಇತ್ತು. ಬಟ್ ಆ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ. ನಾನೇ ಮಾಡಿದ್ದು. ಇದು ಅಕ್ಷರ ಎಲ್ಲ ಚೆನ್ನಾಗಿ ಬಂದೈತಾ? ಏನಾದ್ರು ಅರ್ಪಿತ ಹೇಳ್ತೀನಿ. ಸರಿ ಆಯ್ತು. ನನ್ ಬರ್ಡೇ ಅಲ್ಲ ಇದೆಲ್ಲ ಏನ್ ಮಿಸ್ಟೇಕ್ ಆಯ್ತು ಹೇಳಿ. I love you. Thank you. ಅಲ್ಲ ಎಲ್ಲ ಪರ್ಫೆಕ್ಟ್ ಆಗೈತಾ ಅಂತ. ಯಾಕೆ ಇನ್ನೂ ಒಂದು ಕಂಡಿಡ್ದಿಲ್ಲ ಅಂತಿದೆ. ಈಗ ಪರ್ಫೆಕ್ಟ್ ಆಯ್ತು. ಯಾಕಂದ್ರೆ ಇಲ್ಲಿಗಿದ್ದು ಆದ್ಮೇಲೆ ಆಕ್ಚುಲಿ ಅದು ಐಡಿಯಾನೇ ಇಲ್ಲ ನಂಗೆ. ಅದಾದ್ರೂ ಮೂಲೆಗೆ ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ಇಟ್ಟಿದೆ. ಓಕೆ ಸರಿ ಸರ್. ಮಿಸ್ಟರ್ ಪರ್ಫೆಕ್ಟ್ ನಾ ಮದುವೆ ಆಗಿದ್ದೀನಿ, ಸೊ ಟೆನ್ಷನ್ ಇಲ್ಲ ನನಗೆ. ಹೌದಾ? ಮಕ ಸೀಟಿ ಮಕಕ್ಕೆ ಕ್ರೀಮ್ ಎಲ್ಲ ಹಾಕಿದೀನಿ. ಯಾವ ಮಟ್ಟಕ್ಕೆ ಟೆನ್ಷನ್ ಮಾಡ್ಕೊಂಡು ನಿಮ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀನಿ ನೋಡಿ ನಾನು. ಇಲ್ಲಿ ನೋಡಿ ಪಾ, ಮುಖ ತೊಳ್ದಂಗೆ ಕಾಣ್ತಿದ್ದೀನಲ್ವಾ ನಾನು. ನನ್ನ ಫೇವ್ರೇಟ್ ಮಾವಿನಕಾಯಿ ತಂದವ್ರೆ. ಎಲ್ಲಿ ಇಷ್ಟ ಮಾವಿನಕಾಯಿ? ಮನೆ ಮುಂದೆ ಮಾರ್ಕ ಬಂದಿದ್ರು. ನಮ್ಮ ಅಪ್ಪಂಗೂ ಇಷ್ಟ ಮಾವಿನಕಾಯಿ ಆಕ್ಚುಲಿ. 2 kg 100 ರೂಪಾಯಿ. ನನ್ಗಿಷ್ಟ ಅಂದ್ಬಿಟ್ಟು ಇದು ಒಂದು ಹೊಡೆದ್ರೆ 80 ರೂಪಾಯಿ ಮಾರ್ತಾರೆ. ಇದೊಂದೇ 80 ರೂಪಾಯಿ, 80 100 ರೂಪಾಯಿ. ಹಣ ದಪ್ಪ ಇಟ್ಕೋಣ 100 ರೂಪಾಯಿ ಅಂತಾರೆ ಸಿಟಿ ಕಡೆ. ಸಿಟಿಲಿ 50 ರೂಪಾಯಿ. ಸಿಟಿಲಿ ಈ ಸೈಜ್ ಬಂದು 80 ರೂಪಾಯಿ. ನಾವು ಮಾರೋಣ ಮಾವಿನಕಾಯಿ ಅಂತ. ಇಲ್ಲ, ಒಳ್ಳೆ ಸೀರಿಯಸ್ಲಿ ಇದು ತುಂಬಾ ಹುಳಿನೂ ಇಲ್ಲ. ಟೇಸ್ಟ್ ಮಾಡ್ಕೊಂಡು ತಗೊಬಂದ್ರ ಮನೆಯಲ್ಲಿ ಒಂದ್ಸರಿ ತರಿಸಿ ಇಟ್ಟಿದ್ರು, ಟೇಸ್ಟ್ ಆಗಿತ್ತು. ಅದಕ್ಕೆ ಇನ್ನೊಂದು ಅಷ್ಟೊಂದು ಏನಕ್ಕೆ ತಂದ್ರೆ ಅದು ಬೇದಿ ಆಗ್ಬಿಡುತ್ತೆ, ಡಿಸೆಂಟ್ರಿ ಆಗ್ಬಿಡುತ್ತೆ. ಓಕೆ ಥ್ಯಾಂಕ್ ಯು. ಈ ಸರ್ಪ್ರೈಸ್ನು ನನ್ನ ಮಕ್ಳು ಹಾಳು ಮಾಡಿದ್ರು. ಯಾಕೆಂದ್ರೆ ಅವ್ರು ತೆಗ್ದು ಕೊಡೋದು ಅಷ್ಟೊತ್ತಾಗ ಅವರೇ ಎತ್ಕೊ ಓಡ್ಬಂದ್ಬಿಟ್ಟಿದ್ರು ಮಾವಿನಕಾಯಿ. ಇಲ್ಲ ನೋಡ್ದೆ ಇಟ್ಕೊಂಡಿದ್ದ ಕೈಲಿ. ಎಲ್ಲ ವಾಶ್ರೂಮ್ಗೆ ಹೋಯ್ತಾಳ ಒಲ್ಕಡಿಕೆ ನಮ್ಮ ಕಡೆ ಒಲ್ಕಡಿಕೆ ಅಂತಾನೆ ಅನ್ನೋದು. ಧೈರ್ಯಗಾರ ಆವಾಜ್ ಆಗ್ತಾನೆ. ಒಂಚೂರು ಮುಂದಕ್ಕೆ ಬಿಡಿ. ಬಿಡಿ ಹೆಂಗೆ ಕರ್ಕೋಯ್ತ ಬಿಡಿ ಪಟೆ ನೋಡೋಣ. ಅದ್ಯಾಕೋ ನಿಮ್ಮ ಅಪ್ಪಾಜಿ ಬಿಟ್ಟು ಬರ್ತಾನೆ ಇಲ್ಲ. ಮಗ ಕತ್ತಿ ಬಿಟ್ಟು ಸುಮ್ಮನೆ ಬನ್ನಿ ಕೇಕ್ ಕಟ್ ಮಾಡಿಸುವ. ನಾವೇ ಏನು ಮಾಡಿಸುವ? ಚಿಪ್ಪಣ ಕೈ ನಿಧಾನಕ್ಕೆ ಹೋಗು ಬಿದಲ್ಲಿ ತಲೆ ಬಚ್ಕೋ. ಅಯ್ಯೋ ಆಮೇಲೆ ಮುಂದಿನ ವರ್ಷಕ್ಕೆ ಅವೇ ಮೇಲ್ ಬೀಳ್ತಾವ ತಗವ ನಾನು ಅಂತ. ಒಂದು ಕ್ಲಿಪ್ಪಿಗೆ ಚಿಪ್ಪು ಕಳಿಸ್ತೀನಿ ಕಡೆಗೆ. ಬ್ರೆಡ್ ಸಾಂಗ್ ಹ್ಯಾಪಿ ಬರ್ತ್ಡೇ ಟು ಯು ಕ್ಲಾಸ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು ಬರ್ತ್ಡೇ.
ಅವನು ತಿನ್ಸ್ಬಿಡಿ ಅವ್ರು ಮುಂದೆ ಆಗ್ಬಾರ್ದು ಕಡೆ ಅಯ್ಯೋ ನಾವು ಹ್ಯಾಪಿ ಬರ್ಡೇ ಮಾಡ್ತೀವಿ ಅಪ್ಪಾಜಿಗೆ ಹ್ಯಾಪಿ ಬರ್ಡೇ ಮಾಡ್ತೀವಿ ಅಪ್ಪಾಜಿಗೆ ಅನ್ನೋದೇ ಆಗೋಗದ ಫೋಟೋ ತೆಗಿಯ ಯಜಮಾನ್ರು ಸೆಲೆಬ್ರೇಷನ್ ಟೈಮಲ್ಲಿ ಚುಪ್ಪಿ ಸಾಗರ್ ಇಬ್ರು ಬಂದಿದ್ದಾರೆ ನಾ ತೆಗ್ದೆ ಬರ್ಸ್ಕೊತವನ ಕೆನ್ನೆ ನೋಡೋಣ ಕೇಕ್ ಚೆನ್ನಾಗಿತ್ತು ಆನಿವರ್ಸರಿ ಇದನ್ನೇ ತರಿಸಿದ್ವಿ ತರಿಸಿದ್ದ ರಕ್ಷಿ ಅದಕ್ಕೆ ಇವತ್ತು ಅದನ್ನೇ ತಗೋಬ ರಕ್ಷಿ ಅಂತ ಚೆನ್ನಾಗಿತ್ತು ಹೋಗಿ ಅಪ್ಪಂಗೆ ಸೂಪರಾಗಿ ಅವಳಿಗೆ ತಿನ್ಸ್ರಿ ಬೇಡ ಅವಳಿಗೆ ತಿನ್ಸಂಗಿಲ್ಲ ಏ ಪಟೇಲ್ ಮರಿ ಪಟೇಲ್ ಬನ್ನಿ ಅಪ್ಪ ತಿನ್ಸ್ಬಿಡಿ ನಿಮ್ಮ ಅಪ್ಪನ ತರ ನೀನ್ ಆಗ್ಬೇಕಲ್ಲ ನೀನು ಅಡಬಾರ್ದು ನಿಮ್ಮ ಅಪ್ಪ ಅದ್ಯಾವ್ದು ನಿಮ್ಮ ಊರ್ ಪಕ್ಕ ಮುಂದಕ್ಕೆ ಅದಲ್ಲ ಅದ್ಯಾವ್ದು ಊರು ಬಾಬಾ ಯಾವರು ಕೊಡಿ ಅಲ್ಲವಾ ಹಾ ಕೊಡಿಯಾಲ ಅಲ್ಲಿ ಹೋದ ಹುಡುಗರು ಹೆಂಗೆ ಎದುರ್ಕತ್ತಾರ ಹಂಗೆ ಎದುರಿಸ್ಬೇಕು ನೀನು ಅಲ್ಲೋ ಅಯ್ಯೋ ಬಾವ ನೋಡ್ರಿ ನಿನ್ನ ಎದ್ರಕೋತಾರಪ್ಪ ನಿಮ್ ನೋಡ್ರಿ ಯಾರು ಎದ್ರಕೋತಾರ ಬರೀ ನಾವ್ ಒಂದ್ ಫೋನ್ ಮಾಡ್ಸಿದ್ಗೆ ಎದುರ್ಕೊಂಡ್ಬಿಟ್ಟಿದ್ರು ಬರೀ ಒಂದ್ ಫೋನ್ ಮಾಡ್ಸಿದ್ಗೆ ಬಾವ ಎದ್ರಕೊಂಡಿತ್ತ ಯಾರು ಎದುರ್ಕೊಂಡ್ಬಿಟ್ಟಿದ್ರು ಒಂದ್ ಹತ್ತಾಳು ಪಟೇಲ್ ಅಂದ ತಕ್ಷಣ ಓ ಯಾರೇಂಜ್ ಬಿಲ್ಡಪ್ ಕೊಡ್ತಾನ ನೋಡಿ ಪಟೆ ಕೇಳು ನಮ್ಮಪ್ಪ ಸ್ವಲ್ಪ ತಿನ್ಸ್ರಿ ನಮ್ಮಪ್ಪ ಕೇಕ್ ತಿನ್ನಲ್ಲ ಅಷ್ಟು ಅದು ತಗೊಳ್ಳಿ ಕೆಳಗಿರೋದಪ್ಪ ಸ್ವಲ್ಪ ತಿನ್ನಿ ಏನಾಗಲ್ಲ ಇರಿ ಪಟೆ ಮಣ್ ಚಂಡಿಗೆ ಇದ್ ಬಿದ್ದೋಗ್ಬಿಟ್ಟೈತೆ ಒಂಚೂರು ಎತ್ಕೊಡಿ ಪಟೆ ಅಲ್ಲಿ ಇಡೋಗಿ ವಿಡಿಯೋ ಮಾಡಿದ್ರೆ ನೋಡಕ್ಕಾಯ್ತು ನೋಡ್ಬೇಡ ಕಣ್ ಮುಚ್ಕೋ ಅದು ವಾಚ್ ಬಿದ್ದೋಗದು ಎತ್ಕೊಳಪ್ಪ ನಂದ ವಾಚ ಕೆಳಗಡೆ ನಮ್ಮ ಬಾವ ಸುಮ್ಮನೆ ಅವಾಗೇ ಕಟ್ ಮಾಡ್ಬೇಕಿತ್ತಲ್ಲ ತುಂಬಾ ಚಿಕ್ಕದು ಆಗಿತ್ತು ಗೆಸ್ ನಂಗೆ ಇಷ್ಟ ಆಯ್ತು ಗೆಸ್ ಚೆನ್ನಾಗಿ ಮಾಡಿದ್ದೀನಿ ನಾನು ಇದನ್ನ ಶೀರಲಿ ಕಹೀರ್ ಹೋಟೆಲ್ ನಿಮ್ಗೊಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕು ನಾನು ಯಾವ್ದದು ಹ್ಯಾಪಿ ಬರ್ತ್ಡೇ ಅಕ್ಕ ಏನಕ್ಕದು ಏನಕ್ಕದು ಕಾರ್ಬೋರ್ಡ್ ಶೀಟ್ ಕಾರ್ಬನ್ ಶೀಟು ಬಾಬಾ ತೆಗಿ ಬಾಬಾ ನೋಡೋಣ ಬೇಡ ಬೇಡ ಇಲ್ಲೇ ಮಾಡು ಇಲ್ಲೇ ಮಾಡು ಬಾತ್ರೂಮ್ ಆಯ್ತು ನಡಿಯಪ್ಪ ಬಲ ಶಿಷ್ಯ ಚುಚ್ ಚುಚ್ ಕ್ಯೂರಿಯಾಸಿಟಿನ ಅಯ್ಯೋ ಹಾಲಕ್ಕೆ ಗೊತ್ತಂತಕ್ಕಂತ ಹೋಗು ಅಲ್ಲ ನೀ ನನ್ನ ಕಣ್ ತಪ್ಪು ಸೇರಿ ಅದೇ ಮಾಡ್ತೀಯ ಹೇಳು ಆಯ್ತು ತೆಗಿ ಬಾಬಾ ಆಯ್ತು ನೋಡ ಕ್ಯೂರಿಯಾಸಿಟಿ ಇದೆ ಅದು ಯಾವ ತರ ಬಂದಿದೆ ಗೊತ್ತಿಲ್ಲ ಬಟ್ ಫೋಟೋ ಫ್ರೇಮ್ ಮಾಡ್ಸಿದ್ಯಾ ಯಾವ ತರ ಅನ್ನೋದು ಗೊತ್ತು ಆಯ್ತು ಇವತ್ತು ತೆಗಿಯೋದ ಐ ಇವ್ರಿಗೆ ಏನು ಸರ್ಪ್ರೈಸ್ ಕೊಡ್ಬಾರ್ದು ಎಲ್ಲ ಗೊತ್ತಿತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ತಗೊಂಡು ಬಟ್ ಇವ್ರು ನಂದು ಟೈಅಪ್ ಆಗೋರೆ ಬಟ್ ಎಲ್ಲ ಡಿಲೀಟ್ ಮಾಡಿದೀನಿ ಅದೇನು ನಾನು ಬರೀ ನಂಬರ್ ಜಸ್ಟ್ ಬರೀ ಅಕ್ಕ ವಾಟ್ಸ್ಆಪ್ ಅಲ್ಲೇ ಮಾಡಿ ಎಷ್ಟು 100 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು ಹಾ 100 ರೂಪಾಯಿ ಏನು ಬರಲ್ಲ ಪ್ಯಾಕಿಂಗು ಬಾರ್ದ್ರ ಸಾಕಾದಾಗ ಮಾಡಿ ಕಳ್ಸೋರೆ ಮಾಡೋ ಕೆಲಸ ಇಲ್ಲ ಈ ಫ್ರೇಮು ಅಕ್ಕ ಎಷ್ಟು ಬೆಲೆ ಬರ್ತದೆ ಅಂತ ನಾನೇ ಹೇಳ್ಬಿಡ್ತೀನಿ ಈಗಲೇ ಇದು ಬೆಲೆ ಕಟ್ಟಕ್ಕಾಗಲ್ಲ ಕಣೆ. ನಾನು ಹೇಳಿದೆ ಅವ್ಳು ಕೊಟ್ಟಿದ್ದ ಬೆಲೆ ಹೇಳ್ತಾ ಇರೋದು ನಿನಗೆ ಗೊತ್ತು ನೀನು ಬೆಲೆ ಕಟ್ಟಕ್ಕಾಗಿಲ್ಲ ಅಂತ ನೀಟಾಗಿ Side ಬರೋ. ಕ್ಲೀನಾಗಿ ವಿಡಿಯೋ ಮಾಡ್ತಾನೆ ಅದ್ನಾಗಿತ್ನಾಗ ಓಡಾಡ್ತಿದ್ದೀಯೇ ಇದು ಆನಿವರ್ಸರಿ ಕೊಡ್ಬೇಕಿದ್ದ ಗಿಫ್ಟು ಇನ್ನು ನನ್ನ ತೋರಿಸಿ ಆನಿವರ್ಸರಿ ಕೊಡ್ಬೇಕಿದ್ದ ಗಿಫ್ಟು ಬರ್ಡೇ ಕೊಡ್ತಾ ಇದ್ದೀನಿ ಇದು ಬಂದು ಆಲ್ರೆಡಿ ಅಕ್ಕ ಇದು ಆಯ್ತು ನಾನು ಕೇಳಿದ್ದು ಹಾಕು ಯೂಟ್ಯೂಬಲ್ಲಿ ಎಷ್ಟು ದುಡ್ದೆ $1 ರೂಪಾಯಿ ಇಲ್ಲಪ್ಪ ಇಲ್ಲ, ಹಿಂದೆನೇ YouTube ಬೆಳೀತಾ ಅಲ್ಲಿ- ಇದ್ದೀನಿ ದುಡ್ಡು ತಗೊಂಡಿದ್ದೀನಿ ನಾನು ಎಷ್ಟು ಹಂಗಂದಿದ್ದೀರಿ ಬಂದಿದೆ ಒಂದ್ ಸ್ವಲ್ಪ ಮಟ್ಟಿಗೆ ಬಂದಿದೆ ಆಹಾ ಮುತ್ಕಿರೋ
ಎಲ್ಲಾಗ ತೋರ್ಸು ಬಾವ ಜೂಮ್ ಮಾಡ್ಬಿಟ್ಟು ಹಿಂಗ್ ತೆಗ್ಯಾನ ಉದ್ದಾನೆ ಮಾಡೋ ಇದು ಮಾಡಿ ಈಗ ಹ್ಯಾಪಿ ಬರ್ಡೇ ಹಿಂಗೆ ಹಾ ಆಯ್ತು ಹಾ ಸೀರಿಯಸ್ಲಿ ವಯಸ್ಸಾದ್ಮೇಲೆ ಹಿಂಗೆ ನಿಮ್ಮ ಮಾವ ತೋರ್ಸ್ಕೊಂಡ್ಬಿಡಿ ಬಿಡಿದೆ ಚೆನ್ನಾಗಿಲ್ವಾ ವಯಸ್ಸಾದ್ಮೇಲೆ ನಾವ್ ಹಿಂಗೆ ಇರ್ಬೇಕು ಅಂತ ಚೆನ್ನಾಗಿ ಮಾಡಿ ತುಂಬಾ ಚೆನ್ನಾಗಿದೆ ಮಾಡಿದವ್ರ ಕೈಗೆ ಒಂದು ಗಂಡಸರು ಮಾಡಿದವರು ಗಂಡಸರು ಮಾಡಿರಿ ಹೆಂಗಸರು ಮಾಡಿರ್ಲಿ ಮಾಡಿದವ್ರ ಕೈಗೆ ಒಂದು ಮುಟ್ಕೊಳ್ಳೋಣ ಅವ್ರಿಗೆ ಟ್ಯಾಂಕ್ ಬಂದ್ಬಿಡಿ. ಮನೇಲೆಲ್ಲ ಸೆಲೆಬ್ರೇಷನ್ ಮುಗಿದ್ಮೇಲೆ ಸಾಗರ್, ಚುಪ್ಪಿ, ವರುಣ್, ರಕ್ಷಿ ಎಲ್ಲ ಕೇರ್ಪೇಟೆಗೆ ಹೋಗಿ ಮತ್ತೆ ಇನ್ನೊಂದ್ಸಲ ಕೇಕ್ ತಗೊಂಡು ಕೇಕ್ ಕಟ್ ಮಾಡಿಸಿದ್ರು. ಇವರಿಗೆಲ್ಲ ನನ್ನ ಕಡೆಯಿಂದ ಮತ್ತು ಪಟೇಲ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಪಟೇಲ್ ಅವರು ನನ್ನ ಬರ್ಡೇ ಟೈಮಲ್ಲಿ ಸರ್ಪ್ರೈಸ್ ಕೊಟ್ಟಿದ್ದ ವಿಡಿಯೋ. ಆ ಟೈಮಲ್ಲಿ ನಾನು ಊರಿಗೆ ಹೋಗಿದ್ದೆ, ಒಂದು ವಾರ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಬೆಂಗಳೂರಿಗೆ ಬಂದ್ವಿ. ಅವತ್ತದು ಏನಾಗಿತ್ತು ಅಂದರೆ ಟ್ರೈನ್ ಇಲ್ದೇ ಇವರಿಬ್ಬರನ್ನ ಮೇಂಟೈನ್ ಮಾಡೇ ನಮ್ಮ ಫುಲ್ಲು ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇವರು ಫಸ್ಟ್ ಶಿಫ್ಟ್ ಇಲ್ಲ ನನಗೆ, ಸೆಕೆಂಡ್ ಶಿಫ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರು. ನನ್ನ ಹತ್ರ ಆಲ್ರೆಡಿ ಒಂದು ಕೀ ಇದೆಯಲ್ಲ ಅಂದ್ಬಿಟ್ಟು ಸರಿ ಅನ್ಕೊಂಡು ಸುಮ್ಮನಾದೆ. ಅಲ್ಲಿ ಕೀ ತೆಗೆದು ಒಳಗಡೆ ಬಂದು ಯಾರೋ ಒಬ್ರು ಹಿಂಗೆ ಬೆಂಗಳೂರು ಸಿಟಿ ಒಳಗಡೆ ಒಂದು ಮನೆ ಒಳಗಡೆ ಯಾರೋ ಒಬ್ರು ಇದ್ದಾರೆ ಅಂದರೆ ಎಷ್ಟು ಭಯ ಆಗುತ್ತೆ ಅಲ್ವಾ. ಬಟ್ ಸರ್ಪ್ರೈಸ್ ಮಾತ್ರ ಸಖತ್ತಾಗಿತ್ತು, ತುಂಬ ಖುಷಿ ಆಯಿತು. ನೀವೇ ನೋಡಿದ್ರಲ್ಲ, ಮನೆ ಒಳಗಡೆ ಎಂಟ್ರಿ ಆದಾಗಿರೋ ಕ್ಲಿಪ್ಪಿಂಗ್ ಒಂದ್ಬಿಟ್ರೆ ನಮ್ಮ ಹತ್ರ ಯಾವುದೇ ಥರ ಕ್ಲಿಪ್ಪಿಂಗ್ಸ್ ಇಲ್ಲ. ಅದು ಮಿಸ್ ಆಗಿ ಡಿಲೀಟ್ ಆಗ್ಬಿಟ್ಟೈತೆ ನನ್ನ ಬರ್ಡೇ ವಿಡಿಯೋ. ಬೇಜಾರಾಗ್ತಿದೆ. ಪಟೇಲ್ ಅವರು ನಾನು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ಮಾತ್ರ ತೋರಿಸಿದ್ದೀನಿ ನೋಡಿ, ಅಂತ ಲೈಟಿಂಗಲ್ಲಿ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಈ ಕಡೆ ಎಲ್ಲ ಹ್ಯಾಪಿ ಬರ್ಡೇ ಅಂತೆಲ್ಲ ಸ್ಟಿಕ್ಕರ್ಸ್ ಇದೆಲ್ಲ ಅಂಟಿಸಿ, ಮನೆ ರೂಮಲ್ಲೆಲ್ಲ ಬಲೂನ್ಸ್ ಎಲ್ಲ ಹಂಡಿ ಎಲ್ಲ ಮಾಡಿದ್ರು. ಅದು ಕ್ಲಿಪ್ಪಿಂಗ್ ಇಲ್ಲ ನನ್ನ ಹತ್ರ. ನನ್ನ ತಂಗಿನೂ ವಿಡಿಯೋ ಮಾಡಿದ್ಲು, ಅವರು ವಿಡಿಯೋ ಮಾಡಿದ್ರು. ನನ್ನ ತಂಗಿಯನ್ನು ಸೆಂಡ್ ಮಾಡ್ಬಿಟ್ಟು ಅವಳು ಪಾಪ ಡಿಲೀಟ್ ಮಾಡ್ಬಿಟ್ಟವಳೆ, ಗೂಗಲ್ನೆಲ್ಲ ಚೆಕ್ ಮಾಡೋಳೆ, ಬಟ್ ಸಿಕ್ಕಿಲ್ಲ. ಹೋಯ್ತು. ಅದಕ್ಕೆ ಹೇಳೋದು, ಮೆಮೊರಿನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಆ ಪಟ್ಟಂತ ಅಲ್ಲೇ ಏನಕ್ಕಾದ್ರೂ ಹಿಂಗೆ ಜಾಸ್ತಿ ಇವಾಗೆಲ್ಲ ಸ್ಟೋರ್ ಮಾಡ್ತಿರೋದು. ಇವನೊಂದ್ಸಲ ಏನು ಗೊತ್ತಾ, ಈ ಲ್ಯಾಪ್ಟಾಪಲ್ಲೂ ಕರಪ್ಟ್ ಆಗಿಬಿಡುತ್ತೆ. ಎಲ್ಲ ಪೆನ್ ಡ್ರೈವು ಡೇಂಜರೇ, ಎಲ್ಲರಲ್ಲೂ ಡೇಂಜರೇ ಗುರು. ನಾನೀಗಂತೂ ನನಗೆ ಎಷ್ಟೊಂದು ಸಲ ಹಿಂಗೆ ಆಗೈತೆ. ನನ್ನ ಮದುವೆ ಫೋಟೋಸ್ ಆಗಿರ್ಬೋದು, ನಂದು ಕಾಲೇಜ್ ಫೋಟೋಸ್ ಆಗಿರ್ಬೋದು, ಆಮೇಲೆ ನನ್ನ ಮಗಂದು ರೀಸೆಂಟಾಗಿ ನಾಮಕರಣದಲ್ಲ ಬರ್ಡೇಗೆ ಫೋಟೋಶೂಟ್ ಮಾಡಿಸಿದ್ವಿ. ಅದೂ ನಮ್ಮ ಹತ್ರ ಕರಪ್ಟ್ ಆಗ್ಬಿಟ್ಟು ಮತ್ತೆ ನಾವು ಅವಣ್ಣಂಗೆ ಕಾಂಟ್ಯಾಕ್ಟ್ ಮಾಡಿ ಅವನ ಹತ್ರ ರಿಕವರಿ ಮಾಡಿಸ್ಕೊಂಡು ಅವ್ರ ಹತ್ರ ಮತ್ತೆ ನಾವು ಇಸ್ಕೊಂಡು ನಾನು ಪಟ್ಟಂತ ಅವಾಗಲೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ. ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ನಮ್ಗೆ ನೋಡಬೇಕು ಅನಿಸ್ದಾಗೆಲ್ಲ ತೆಗ್ದು ನೋಡ್ಬೋದು. ನಮ್ಮ ಮೊಬೈಲಲ್ಲೋ ಲ್ಯಾಪ್ಟಾಪಲ್ಲೋ ಪೆನ್ ಡ್ರೈವಲ್ಲೋ ಯಾವುದ್ರಲ್ಲಿ ಇಟ್ಕೊಂಡ್ರು ನನಗೆ ಪರ್ಸ್ನಲಿ ಸೇಫ್ ಅಂತ. ಅದು ನನ್ನ ವಿಚಾರದಲ್ಲಿ ನನಗೆ ಅದು ಸೇಫಾಗಿ ಉಳ್ಕೊಳ್ಳಲ್ಲ ಯಾವುದನ್ನು. ಸೊ ಹಾಗಾಗಿ ಈಗ ಜಾಸ್ತಿ ಯೂಟ್ಯೂಬಲ್ಲಿ ಎಲ್ಲ ಅಲ್ಲೇ ಪಟ್ಟಂತ ಎಲ್ಲ ಶೇರ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋತಾ ಇದ್ದೀನಿ. ನಿಮಿಷಕ್ಕಂತ ಪ್ಲೀಸ್ ಮಾತಾಡ್ತಾ ಇದ್ದೀನಿ ಅಲ್ವಾ. ಸೊ ಈಗ ವಿಡಿಯೋ ಇಲ್ಲ, ಜಸ್ಟ್ ಈಗ ನಾನು ಮನೆ ಒಳಗಡೆ ಬಂದಿದ್ದು ಎಷ್ಟೈತೆ ಅದೇ ನೋಡಿದ್ರಲ್ಲ ಅದಷ್ಟೇ. ಅವ್ರು ಯಾವುದೊಂದು ಕ್ಲಿಪ್ಪಿಂಗಲ್ಲಿ ಒಂದೇ ಒಂದು ತಗೊಂಡವ್ರೆ, ಅವರು ರೆಡಿ ಮಾಡಿದಾಗ ಅದೊಂದು ಕ್ಲಿಪ್ಪಿಂಗ್ ಅಷ್ಟೇ ಇರೋದು. ಅಂತ ಮಾಡಿ ಅಲ್ಲಿ ಹ್ಯಾಪಿ ಬರ್ಡೇ ಅಂತಾಗಿ ಬಲೂನ್ಸ್ ಎಲ್ಲ ಇದು ಮಾಡಿದ್ರು ಅಷ್ಟೇ. ಬಟ್ ಚೆನ್ನಾಗಿತ್ತು. ಬಟ್ ಆ ಮೂಮೆಂಟ್ಸ್ ಇಲ್ಲ, ಪರವಾಗಿಲ್ಲ. ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ರಮ್ಯ ಪಟೇಲ್ ಯೂಟ್ಯೂಬ್ ಚಾನಲ್. ಹೀಗೆ ನನ್ಗೆ ಸಪೋರ್ಟ್ ಮಾಡ್ತಾ ಸಪೋರ್ಟ್ ಮಾಡಿ, ಏನು ನಮ್ಮ ಅಮ್ಮಂಗೆ ಸಪೋರ್ಟ್ ಮಾಡಿ ಗಾಯ್ಸ್. ನಮ್ಮ ಸಪೋರ್ಟ್ ಮಾಡಿ ಗಾಯ್ಸ್.